ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಮತ್ತೊಮ್ಮೆ ನಾವು ಅಪೂರ್ಣಾಂಕಗಳ ಬಗ್ಗೆ ತಿಳ್ಕೊಳ್ಳೋಣ. ಅವುಗಳಿಗೆ ನಾವು ಇಂಗ್ಲೀಷಲ್ಲಿ ಡೆಫಿನೆಟಿವ್ ಟೆನ್ಸಸ್ ಅನ್ಬೇಕಾಗುತ್ತೆ. ನಾನು ಬೆಳಗ್ಗೆ ಹೇಳಿದೆ 4 ಕಾಲಗಳಿವೆ ಅಂತ ಹೇಳಿದ್ದೆ. ಅವುಗಳಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ಸಾಂಪ್ರದಾಯಿಕ ಕಾಲ ಅಂತ ಹೇಳಿದ್ದೆ. ಅಂದರೆ ಅವುಗಳಿಗೆ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು ಜೊತೆಗೆ ರಿಟರ್ನ್ ಟೆನ್ಸು ಅಂತ ಹೇಳಿದೆ. ರಿಟರ್ನ್ ಟೆನ್ಸು ಅಂದರೆ ಸಾಮಾನ್ಯವಾಗಿ ನಡೆಯುವಂಥ ಕಾಲ ಅಥವಾ ಸಾಂಪ್ರದಾಯಿಕ ಕಾಲ ಅಂತ ಹೇಳ್ತಾ ಇದ್ದೆ. ಈಗ ನಾನು ಹೇಳಿದ 4 ಕಾಲಗಳಿಗೆ ಸಂಬಂಧಿತ ವಾಕ್ಯಗಳನ್ನ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಆ ಕಾಲಗಳಿಗೆ ಇಂಗ್ಲೀಷಲ್ಲಿ ನಾವು ಹೇಳ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸು, ಸಿಂಪಲ್ ಫ್ಯೂಚರ್ ಟೆನ್ಸು ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಆಗುತ್ತೆ. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಂದರೆ ಆಲ್ವೇಸು, ಸಿಂಪಲ್ ಪಾಸ್ಟ್ ಅಂದರೆ ಯಸ್ಟರ್ಡೇ, ಸಿಂಪಲ್ ಫ್ಯೂಚರ್ ಅಂದರೆ ಟುಮಾರೋ, ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಈಗ ಅಥವಾ ನೌ ಅಂತ ಆಗುತ್ತೆ. ಎಲ್ಲ ಟೆನ್ಸಸ್ನ ಹೇಳಲಿಕ್ಕೆ ನಾನು 4 ಕಾಲಮ್ ಹಾಕಿದ್ದೀನಿ. ಅವುಗಳಿಗೆ ಸಂಬಂಧಪಟ್ಟ ಉದಾಹರಣೆಗಳು ಕೊಡ್ತಾ ಇದ್ದೀನಿ. ಸಿಂಪಲ್ಲು ಪ್ರೆಸೆಂಟ್ ಟೆನ್ಸಲ್ಲಿ ಮೊದಲನೇದಾಗಿ ನಾನು ಬರುತ್ತೇನೆ ಅನ್ನಲಿಕ್ಕೆ ಐ ಕಮ್ ಅನ್ನಬೇಕು. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ನಾನು ಬಂದೆ ಅನ್ನಲಿಕ್ಕೆ ಐ ಕೇಮ್ ಅನ್ನಬೇಕು. ಸಿಂಪಲ್ಲು ಫ್ಯೂಚರ್ ಟೆನ್ಸು ಅಂದರೆ ಅಲ್ಲಿ ನಾವು ನಾನು ಬರುತ್ತೇನೆ ಅಂತ ಹೇಳೋಕ್ಕಾಗುತ್ತೆ. ಸಿಂಪಲ್ಲು ಫ್ಯೂಚರ್ ಟೆನ್ಸ್ ಅಂದರೆ ಮುಂದಿನ ಕಾಲದ ಬಗ್ಗೆ ಹೇಳ್ತಾ ಇದ್ದೀನಿ. ನಂತರ ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸ್ ಅಂದರೆ ಇದು ಈಗ ನಡೆಯುತ್ತಿರುವ ಘಟನೆಗಳಿಗೆ ಅಥವಾ ಕಾರ್ಯಗಳಿಗೆ ಅಥವಾ ಕೆಲಸಗಳಿಗೆ ಸಂಬಂಧಪಟ್ಟದೆ. ಅದಕ್ಕೆ ನಾನು ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದೀನಿ ನೋಡಿ. ನಾನು ಬರ್ತಾ ಇದ್ದೇನೆ ಅಥವಾ ನಾನು ಬರ್ತಿದ್ದೇನೆ ಅನ್ನಲಿಕ್ಕೆ ನಾವು ಹೇಳಬೇಕು ಐ ಆಮ್ ಕಮಿಂಗ್ ಅನ್ನಬೇಕಾಗುತ್ತೆ. ಸೆಕೆಂಡು ಎಕ್ಸಾಂಪಲ್ಲು ಫಾರು ಸಿಂಪಲ್ಲು ಪ್ರೆಸೆಂಟು ಈಸು ಅವನು ಬರುತ್ತಾನೆ ಅನ್ನಲಿಕ್ಕೆ ಇಂಗ್ಲೀಷಲ್ಲಿ ದಿ ಕಮ್ಸ್ ಅನ್ನಬೇಕು. ಸಿಂಪಲ್ಲು ಪಾಸ್ಟ್ ಟೆನ್ಸು ಎಕ್ಸಾಂಪಲ್ಲಿ ಹೇಳ್ತಾ ಇದ್ದೀನಿ, ಅವನು ಬಂದ ಅಂತ ಹೇಳಲಿಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಈ ಕೇಮ್. ಸಿಂಪಲ್ಲು ಫ್ಯೂಚರ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಹಿ ವಿಲ್ ಕಮ್ ಅಂದರೆ ಬರ್ತಾ ಇದ್ದಾನೆ ಅನ್ಬೋದು. ಹೀಗೆ ಅವನು ಬರ್ತಾ ಅಂತ ಆಗುತ್ತೆ. ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸ್ನಲ್ಲಿ ಹೇಳ್ಬೇಕಾದ್ರೆ ಅವನು ಬರ್ತಾ ಇದ್ದಾನೆ ಅನ್ನಬೇಕಾಗುತ್ತೆ. ಅಂದರೆ ಅವನು ದಾರಿಯಲ್ಲಿದ್ದಾನೆ, ಅವನು ಬರ್ತಾ ಇದ್ದಾನೆ ಅನ್ನಲಿಕ್ಕೆ ನಾವು ಹೇಳಬೇಕು ಇಂಗ್ಲೀಷಲ್ಲಿ ಹಿ ಈಸ್ ಕಮ್ಮಿಂಗ್ ಅಂತ ಆಗುತ್ತೆ. ಹೇಳಿದ 4 ಕಾಲಮ್ಗಳು ಅಥವಾ 4 ಕಾಲಗಳು ಅಥವಾ 4 ಟೆನ್ಸಸ್ಸು ನಮಗೆ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಇಲ್ಲಿ 4ನೇ ಕಾಲ ಅಥವಾ 4ನೇ ಟೆನ್ಸು ಈಸು ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸ್ ಆಗುತ್ತೆ. ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು 3. ಅವು ಅಂದರೆ ಸಿಂಪಲ್ ಪ್ರೆಸೆಂಟು, ಸಿಂಪಲ್ ಪಾಸ್ಟು, ಸಿಂಪಲ್ ಫ್ಯೂಚರು. ಆದರೆ ಎಕ್ಸ್ಟ್ರಾ ಟೆನ್ಸು ಈಸು ಪ್ರೆಸೆಂಟು ಕಂಟಿನ್ಯೂಸು ಟೆನ್ಸ್ ಆಗುತ್ತೆ. ಈ ಹೊತ್ತಿಗೆ ಇದು ಸಾಕು. ಇನ್ನು ವಾರ ಬಂದು ಸಿಗೋಣ. ಆಗ ಕೂಡ 4 ಫಂಡಮೆಂಟಲ್ಸು ಟೆನ್ಸುಗಳ ಬಗ್ಗೆ, 4 ಫಂಡಮೆಂಟಲ್ ಟೆನ್ಸು ಮತ್ತು ಅವುಗಳ ಭಾಗಗಳು ಹಾಗೆ ಅವುಗಳ ವಾಕ್ಯಗಳನ್ನ ಮುಂದಿನ ವಾರ ನೋಡೋಣ, ತಿಳಿಯೋಣ. ನಿಮಗೆ ತಿಳಿಯುವ ಆಸೆ ಇದ್ದರೆ ಅಥವಾ ಆಸಕ್ತಿ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಬರುವಂಥ ಅಥವಾ ಸಿಗುವಂಥ ಲಾಭಗಳು ಇಲ್ಲಿವೆ. ದಯವಿಟ್ಟು ನೀವು ನೋಡಿಕೊಳ್ಳಿ, ಓದಿಕೊಳ್ಳಿ. ಆದ್ದರಿಂದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪೂರ್ತಿಯಾಗಿ ನೋಡಿ. ಅಂದರೆ ನಮ್ಮ ವಿಡಿಯೋಗಳನ್ನ ಪೂರ್ತಿಯಾಗಿ ದಿನ ನೋಡಿ. Therefore, my last word is thank you much. Bye bye.